ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಕಣ್ರಿ. ಹೌದು, ನಿಮಗೆ 22ನೇ ಕಂತಿನ ಹಣ ಈ ದಸರಾ ಹಬ್ಬಕ್ಕೆ ರಿಲೀಸ್ ಆಗಿದ್ದು ಅದರಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಅಂತೂ ಆಗಿದೆ. ಯಾಕಂದರೆ ತಾಂತ್ರಿಕ ದೋಷ ಆಗಿತ್ತು, ಹಾಗಾಗಿ ನಿಮಗೆ 3-4 ದಿನಗಳ ಕಾಲ ಜಮಾ ಮಾಡಲಿಕ್ಕಾಗಿರಲಿಲ್ಲ. ತದನಂತರ ದಸರಾ ಹಬ್ಬ ಮುಗಿಯುವಂತಹ ಸಂದರ್ಭದಲ್ಲಿ ದುಡ್ಡನ್ನು ಜಮಾ ಮಾಡಿದ್ರು, ಅದೊಂದು ಕಡೆ. ಆದರೆ ಇನ್ನು 23ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬರ್ತಾ ಇದ್ದು, ಸೊ ಹಾಗಾದರೆ ಯಾವಾಗಿನಿಂದ ಬರ್ತಾ ಇದೆ? ಈಗಾಗಲೇ ಟ್ರಯಲ್ ಮಾಡ್ತಾ ಇದ್ದಾರೆ. ಟ್ರಯಲ್ ಯಾವ್ಯಾವ ಜಿಲ್ಲೆಗಳಿಗೆ ಮಾಡಿದ್ದಾರೆ, ಯಾವ್ಯಾವ ಜಿಲ್ಲೆಗಳಿಗೆ ಈಗಾಗಲೇ ದುಡ್ಡು ಬಂದಿದೆ, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರತಕ್ಕಂತಹ ಸ್ಪಷ್ಟನೆ ಆದರೂ ಏನು, ಸತತವಾಗಿ ರಿಲೀಸ್ ಮಾಡ್ತೇವೆ ಅಂತ ಹೇಳಿದರು. ಹಾಗಾಗಿ 23 ಮತ್ತು 24ನೇ ಕಂತಿನ ಹಣ ಅಂದರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಕೂಡ ಬರಬೇಕಾಗಿದೆ. ಆದರೆ ಯಾವಾಗಿನಿಂದ ಬರುತ್ತೆ? ಈಗಾಗಲೇ ಯಾವ ಜಿಲ್ಲೆಗಳಿಗೆ ಬರುತ್ತೆ? ಇವತ್ತು 9 ಜಿಲ್ಲೆಗಳಿಗಾದರೂ ದುಡ್ಡು ಟ್ರಯಲ್ ಮಾಡಲಿದ್ದಾರಂತೆ. ಸೊ ಹಾಗಾಗಿ ತಾಂತ್ರಿಕ ದೋಷ ಆಗತ್ತಾ ಇಲ್ವಾ ಅಂತ ಚೆಕ್ ಮಾಡಲಿದ್ದಾರೆ. ಹಾಗಾದರೆ ಯಾವ ಜಿಲ್ಲೆಗಳಿಗೆ ದುಡ್ಡು ಬರುತ್ತೆ, ಹೇಗಿರುತ್ತೆ ಪ್ರೊಸೆಸರು ಅಂದರೆ ದುಡ್ಡು ಬಿಡುಗಡೆ ಆಗೋದ್ರಿಂದ ನಿಮ್ಮ ಖಾತೆಗಳಿಗೆ ಬರೋದ್ರವರೆಗೂ ಕೂಡ ನಾನು ಎಲ್ಲ ಮಾಹಿತಿಯನ್ನು ಕ್ಲಿಯರಾಗಿ ತಿಳಿಸಿಕೊಡ್ತೇನೆ. ಸೊ ನಿಮಗೂ ಕೂಡ ಪ್ರೊಸೆಸರ್ ಬಗ್ಗೆ ಗೊತ್ತಿರಬೇಕು. ಆಗ ಮಾತ್ರ ದುಡ್ಡು ಹೇಗೆ ಬರುತ್ತೆ ಹೇಗಿಲ್ಲ ಅನ್ನುವಂಥದ್ದು ಗೊತ್ತಾದರೆ ಮಾತ್ರ ನಿಮಗೆ ಸರ್ಕಾರದ ಪರಿಸ್ಥಿತಿ ಕೂಡ ಗೊತ್ತಾಗುತ್ತೆ ಮತ್ತು ನೀವು ಕೂಡ ಸಹಕರಿಸ್ತೀರಿ. ಹಾಗಾಗಿ ಬನ್ನಿ, ಎಲ್ಲ ವಿಷಯವನ್ನು ನಾವು ತಿಳಿದುಕೊಳ್ಳೋಣ. ನೀವು ಆದಷ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಗೊತ್ತಲ್ವಾ, ಇಂಪಾರ್ಟೆಂಟ್ ಮಾಹಿತಿಗಳನ್ನು ನೀವು ಪಡ್ಕೊಳ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ 2,000 ಆದರೂ ಈಗ 22ನೇ ಕಂತಿನ ಹಣವನ್ನು ಪಡ್ಕೊಂಡಿದ್ದೀರಿ, ಅದು ಒಂದು ಕಡೆ ಇರೋಣ ಸೈಡ್ಗೆ. ಇನ್ನು 23ನೇ ಕಂತಿನ ಹಣವನ್ನು ನೀವು ಪಡ್ಕೊಳ್ಬೇಕಂದ್ರೆ ಅದೇ ರೀತಿಯಾಗಿ ಇನ್ನೊಂದು ವಿಷಯ ನಿಮಗೆ ಹೇಳಲೇಬೇಕು. ಒಟ್ಟಾರೆಯಾಗಿ 22 ಮತ್ತು 23ನೇ ಕಂತಿನ ಹಣವನ್ನು ಪಡ್ಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಎಲ್ಲ ಕಂತುಗಳನ್ನು ಪಡ್ಕೊಳ್ಬೋದು ನೀವು. ಅಂದರೆ ಸುಮಾರು 20 ಕಂತುಗಳಾದರೂ ಇನ್ನೂ ಬರಬಹುದು. ಅಂದರೆ 40,000 ದುಡ್ಡನ್ನಾದರೂ ನೀವು ಪಡ್ಕೊಳ್ಬಹುದು. ಹಾಗಾಗಿ ಅವುಗಳನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ. ಏನಿದೆ ಪ್ರಾಬ್ಲಮ್ಮು, ಏನು ತಪ್ಪಾಗಿದೆ ಅದನ್ನು ಮುಖ್ಯವಾಗಿ ಸರಿಪಡಿಸ್ಕೊಂಡು ಈ ದುಡ್ಡನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಇನ್ನೂ 40,000 ಅಂದರೆ ಕಡಿಮೆ ದುಡ್ಡಲ್ಲ, ಅದರಿಂದ ಏನಾದರೂ ಹೆಲ್ಪ್ ಆಗುತ್ತೆ, ಯೂಸ್ ಆಗುತ್ತೆ. ಹಾಗಾಗಿ ಇದರ ಬಗ್ಗೆ ಒಂದು ಸ್ವಲ್ಪ ಲಕ್ಷ್ಯ ಗಮನವನ್ನು ಹರಿಸಿ. ಇನ್ನು 23ನೇ ಕಂತಿನ ಹಣವನ್ನು ನೀವು ಪಡ್ಕೊಂಡಿದ್ದೆ ಆದರೆ ಸೊ ನಿಮಗೆ ಮುಂದಿನ ಎಲ್ಲ ಕಂತುಗಳು ಬರುತ್ತೆ. ಒಟ್ಟಾರೆಯಾಗಿ 23ನೇ ಕಂತಿನ ಹಣ ಈಗ 2,500 ಕೋಟಿ ಫಂಡ್ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಮೊದಲನೇದಾಗಿ ಪ್ರೊಸೆಸರನ್ನು ಹೇಳ್ತಾ ಇದ್ದೀನಿ. ಅಲ್ಲಿಂದ ಏನಾಗುತ್ತೆ, ಅದರದ್ದೇ ಆದಂತಹ ಕೆಲಸ ಕಾರ್ಯಗಳು ಇರುವಂತಹ ಕಾರಣಕ್ಕಾಗಿ ಗ್ರಾಮ ಪಂಚಾಯಿತಿಗಳಿಗೆ ಕಳಿಸುತ್ತೆ. ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಎಲ್ಲಪ್ಪ ಅಂದರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಈ 2 ಜಿಲ್ಲೆಗಳಲ್ಲಿರ್ತಕ್ಕಂತಹ ಸುತ್ತಮುತ್ತ ಇರತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗುತ್ತಂತೆ. ಸೊ ಅಲ್ಲಿ ಹೋಗಿದ ತಕ್ಷಣ ಏನೇನು ಪ್ರೊಸೆಸರ್ ಇರುತ್ತೋ ಅದು ಕೂಡ ಮುಗಿಸ್ಕೊಳ್ತಾರೆ. ಅದೆಲ್ಲವೂ ಕೂಡ ಮುಗಿದಾಗದ ತಕ್ಷಣ ಅಲ್ಲಿಂದ ಏನಾಗುತ್ತೆ, ಮತ್ತೆ ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರುತ್ತೆ. ಅಲ್ಲಿಂದ ಮತ್ತೆ ಏನು ಮಾಡುತ್ತೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ DBT ಟ್ರೆಸರಿಗೆ ಪುಷ್ ಮಾಡ್ತದೆ. ಅಲ್ಲಿಂದ ಮತ್ತೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಜಮಾ ಮಾಡೋದಿಲ್ಲ. ಮೊದಲು ಟ್ರಯಲ್ ನಡೆಯುತ್ತೆ. ಟ್ರಯಲ್ ನಡೆದ ತಕ್ಷಣ ಅಲ್ಲಿ ಏನಾದರೂ ತಾಂತ್ರಿಕ ದೋಷಗಳಾಗತ್ತಾ, ಮತ್ತು ಇನ್ಯಾವುದೋ ದೋಷಗಳಾಗತ್ತಾ, ಅದೆಲ್ಲವೂ ಕೂಡ ಸರಿಪಡಿಸ್ಕೊಳ್ಳುವಂತಹ ಕೆಲಸ ಮಾಡುತ್ತೆ. ಅಲ್ಲಿ ಏನಾದರೂ ತಾಂತ್ರಿಕ ದೋಷ ಕೂಡ ಕಂಡು ಬಂದಿದ್ದೆ ಆದರೆ ಸುಮಾರು 4-5 ದಿನಗಳ ಕಾಲ ಮತ್ತೆ ಡಿಲೇ ಆಗಬಹುದು. ಹಾಗಾಗಿ ಅದನ್ನು ಸರಿಯಾದ ಟೈಮ್ಗೆ ಹಂತವಾಗಿ ರಿಲೀಸ್ ಮಾಡುವಂತಹ ಪ್ರೊಸೆಸರನ್ನು ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಮಾಡ್ತಾ ಇರತ್ತೆ. ಸೊ ಇದೆಲ್ಲ ಒಂದು ಪ್ರೊಸೆಸರ್ ನಡೆಯುತ್ತೆ. ತದನಂತರ ನಿಮಗೆ ಹಂತವಾಗಿ ಜಮಾ ಮಾಡಿ ಇಂತಿಷ್ಟು ಅಂತ ಹೇಳ್ಬಿಟ್ಟು ಸುಮಾರು 10ರಿಂದ 15 ದಿನ ಟೈಮ್ ಬೇಕಂತ ಹೇಳ್ಬಿಟ್ಟು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುಮಾರು 16ನೇ ಕಂತಿನಲ್ಲಿನೇ ಹೇಳಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಅಷ್ಟೊಂದು ಒಂದು ದಿನಗಳ ಕಾಲ ಅವಕಾಶವನ್ನು ತೆಗೆದುಕೊಂಡು ನಿಮ್ಮ ಖಾತೆಗಳಿಗೆ ಹಂತವಾಗಿ ಜಮಾ ಮಾಡಿ ಕ್ಲಿಯರ್ ಮಾಡ್ತಾರೆ. ಸೊ ಕ್ಲಿಯರ್ ಆದ ತಕ್ಷಣ ಅಷ್ಟೇಗೆ ಮುಗಿಯೋದಿಲ್ಲ. ಮತ್ತು ಹಣಕಾಸು ಇಲಾಖೆಗೆ ಏನು ಮಾಡುತ್ತೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಸೊ ಇಂತಿಷ್ಟು ದುಡ್ಡನ್ನು ರಿಲೀಸ್ ಆಗಿತ್ತಪ್ಪ, ಇದರಲ್ಲಿ ನಾವು ಇಂತಿಷ್ಟು ದುಡ್ಡನ್ನು ಕಳಿಸಿದ್ದೀವಿ, ಈಗಾಗಲೇ ಇಷ್ಟು ಕಂತುಗಳು ಇಂತಿಷ್ಟು ಮಹಿಳೆಯರಿಗೆ ಜಮಾ ಆಗಿ ಕ್ಲಿಯರ್ ಆಗಿದೆ, ಇದೆಲ್ಲ ಒಂದು ಫೈಲನ್ನು ರೆಡಿ ಮಾಡಿ ಅದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಣಕಾಸು ಇಲಾಖೆಗೆ ಕಳಿಸುತ್ತೆ. ಅಲ್ಲಿಂದ ಹಣಕಾಸು ಇಲಾಖೆಗೆ ಕಳಿಸಿದ ತಕ್ಷಣ ಅದು ಇಂತಿಷ್ಟು ವರ್ಷದಲ್ಲಿ ಇಂತಿಷ್ಟು ಖರ್ಚು ವೆಚ್ಚ ಆಗಿತ್ತು ಈ ಕಂತಿನಲ್ಲಿ, ಈ ಯೋಜನೆಯಲ್ಲಿ ಅಂತ ಹೇಳ್ಬಿಟ್ಟು ಫೈಲನ್ನು ರೆಡಿ ಮಾಡಿ ತೆಗೆದಿಟ್ಟುಬಿಡುತ್ತೆ. ಈ ರೀತಿ ಪ್ರೊಸೆಸರು ಒಂದು ಕಂತಿನಲ್ಲಿ ಇರುತ್ತೆ. ಈ ರೀತಿ ಪ್ರತಿಯೊಂದು ಕಂತಿನಲ್ಲಿ ಪ್ರತಿಯೊಂದು ತಿಂಗಳಲ್ಲಿ ನಡೆಯುತ್ತೆ. ಸೊ ಬರೀ ಈ ಒಂದು ಕೆಲಸ ಮಾಡೋದಷ್ಟೇ ಅಲ್ಲ, ಅನೇಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದ ಕೆಲಸ ಕಾರ್ಯಗಳು ಇರ್ತವೆ, ಮತ್ತು ಹಣಕಾಸು ಇಲಾಖೆದು ಕೂಡ ಇರುತ್ತೆ. ಸೊ ಅದೆಲ್ಲವೂ ಕೂಡ ಸಹಕರಿಸ್ಕೊಂಡು ಇಲ್ಲಿ ಕೂಡ ಗಮನ ಹರಿಸ್ಕೊಂಡು ದುಡ್ಡನ್ನು ಜಮಾ ಮಾಡ್ತಿರ್ತಾರೆ. ಸೊ ಹಾಗಾಗಿ ದುಡ್ಡು ಒಂದು ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ಜಮಾ ಆಗುತ್ತೆ. ಅದನ್ನು ಕೂಡ ನಾವು ಸಹಕರಿಸಬೇಕು. ಈಗ ಇದು ಒಂದು ಕಡೆ ಆದರೆ ಸ್ನೇಹಿತರೆ, ಇನ್ನು ಇವತ್ತು ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಬೆಂಗಳೂರು ನಗರಕ್ಕೆ, ಬೆಂಗಳೂರು ಗ್ರಾಮಾಂತರಕ್ಕೆ ಇನ್ನೂ ಟ್ರಯಲ್ ನಡೀತಾ ಇದೆ ಅಂತ, ಅಲ್ಲಿ ಕೂಡ ನಡೆಯುತ್ತೆ. ಇನ್ನು ಧಾರವಾಡಕ್ಕೆ ಕೂಡ, ಯಾದಗಿರಿಗೂ ಕೂಡ, ವಿಜಯನಗರಕ್ಕೂ ಕೂಡ, ಬೆಳಗಾವಿಗೂ ಕೂಡ, ಅದೇ ರೀತಿಯಾಗಿ ಚಿಕ್ಕಮಗಳೂರಿಗೂ ಕೂಡ, ಶಿವಮೊಗ್ಗಗೂ ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಟ್ರಯಲ್ ನಡೀತಾ ಇದೆ. ಸೊ ಅಲ್ಲಿ ತಾಂತ್ರಿಕ
ದೋಷ ಏನಾದರೂ ಕಂಡು ಬಂದರೆ ಮತ್ತೆ ಡಿಲೇ ಆಗಬಹುದಂತಹ ಚಾನ್ಸಸ್ ಇದೆ. ಸೊ ಒಂದು ವೇಳೆ ಅಲ್ಲಿ ಏನಾದರೂ ತಾಂತ್ರಿಕ ದೋಷಗಳು ಕಂಡು ಬರಲಿಲ್ಲಪ್ಪ ಅಂದರೆ ಸೊ ನಿಮ್ಮ ಖಾತೆಗಳಿಗೆ ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಸ್ಪೀಡಾಗಿ ಬಂದು ಕ್ಲಿಯರ್ ಆಗಿಬಿಡುತ್ತೆ, ಅದರಲ್ಲೇನು ಸಂಶಯವಿಲ್ಲ. ಸೊ ಈ ರೀತಿ ಒಂದು ಸ್ಪಷ್ಟನೆಯನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಿಮ್ಮ ಖಾತೆಗಳಿಗೆ ಈಗ ದೀಪಾವಳಿ ಹಬ್ಬ ಮುಗಿದ್ರೂ ಸಹಿತ ಒಟ್ಟೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂತಹ ಕೆಲಸ ಸರ್ಕಾರ ಮಾಡುತ್ತೆ, ಒಟ್ಟೆ ಕಂತುಗಳು ಕ್ಲಿಯರ್ ಮಾಡುವಂತಹ ಕೆಲಸ ಮಾಡ್ತಾ ಇದೆ ನೋಡಿ. ಸೊ ಈ ವಿಷಯವನ್ನು ಒಟ್ಟಾರೆಯಾಗಿ ನಿಮಗೆ ತಿಳಿಸಬೇಕಾಗಿತ್ತು. ಇನ್ನೇನೇ ಕ್ವಶನ್ಸ್ ಇದ್ರೂ ಸಹಿತ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ರಿಪ್ಲೈ ಖಂಡಿತವಾಗ್ಲೂ ಕೊಡ್ತೀನಿ. ಈ ವಿಷಯ ನಿಮಗೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತು ಸಿಗೋಣ. ಲಿಸನ್ ಕಾಪಾಡಬೇಡಿ ಫ್ರೆಂಡ್ಸ್.